ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತಿನ ದಿನ ಎಲ್ಲ ಹೆಂಗೆ ಹೋಗುತ್ತೆ ಎಲ್ಲದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬೆಳಗ್ಗೆನೇ ನೋಡಿ ಹೆಂಗಿದೆ ವೆದರ್ ಅಂತ. ನೆನ್ನೆ ತುಂಬ ಮಳೆ ಬಂದಿರೋದ್ರಿಂದ ವೆದರ್ ಹಿಂಗಾಗಿದೆ. ಫುಲ್ ಕಂಪ್ಲೀಟ್ ಎಲ್ಲ ಮುಚ್ಚೋಗ್ಬಿಟ್ಟಿತ್ತು. ಏನೇನು ಕಾಣಿಸ್ತಿರ್ಲಿಲ್ಲ, ಗುಡ್ಡನೂ ಕಾಣಿಸ್ತಿರ್ಲಿಲ್ಲ, ಊರು ಕಾಣಿಸ್ತಿರ್ಲಿಲ್ಲ. ಫುಲ್ ಎಲ್ಲ ಮುಚ್ಚೋಗ್ಬಿಟ್ಟಿತ್ತು. ನನಗೆ ಆಚೆ ಕಡೆ ಬಂದ ತಕ್ಷಣ ಆಶ್ಚರ್ಯ, ಏನಪ್ಪ ಹಿಂಗಾಗಿದೆ ಅಂತ. ಹಂಗಾಗ್ಬಿಟ್ಟಿತ್ತು ಬೆಳಗ್ಗೆ ಎದ್ದ ತಕ್ಷಣ. ಇದನ್ನೆಲ್ಲ ಗಾಳಿನ ಕುಡಿದ್ಬಿಟ್ರೆ ಏನಾಗುತ್ತೆ ಅಂದರೆ ತಲೆ ಹಿಡ್ಕೊಂಡಂಗೆ ಆಗ್ಬಿಡುತ್ತೆ, ಶೀತ ಆದಂಗೆ ಆಗುತ್ತೆ, ಕೆಮ್ಮಾದಂಗೆ ಆಗ್ಬಿಡುತ್ತೆ, ಎಲ್ಲ ಬಂದುಬಿಡುತ್ತೆ. ಸೊ ಹಂಗಾಗಿ ಮಾಸ್ಕು, ಕಿವಿ ಎಲ್ಲ ಕವರ್ ಮಾಡ್ಕೊಂಡು, ಮೂಗು ಎಲ್ಲ ಕವರ್ ಮಾಡಿಕೊಂಡು ಆಚೆ ಬಂದೆ. ಹಾಗೆ ಇನ್ನೂ ಸ್ವಲ್ಪ ಹೊತ್ತು ಟೈಮ್ ಇತ್ತಲ್ಲ ಅಂತ ಹಂಗೆ ಸ್ವಲ್ಪ ಅಲ್ಲೇ ವಾಕ್ ಮಾಡಿದೆ. ನಾನಿವಾಗ ವಾಕ್ ಹೋಗೋದನ್ನು ಬಿಟ್ಬಿಟ್ಟಿದ್ದೀನಿ. ಯಾಕಂತಂದರೆ ಇಲ್ಲೇ ಮನೆ ಹತ್ರನೇ ವಾಕ್ ಮಾಡ್ತೀನಿ ಎದ್ದ ತಕ್ಷಣ. ಇವಾಗ ಚಿರತೆ ಕಾಟ ಇದೆ ಅಂತ ಎಲ್ಲ ಹೇಳ್ತಿದ್ದಾರೆ. ಅಲ್ಲಿ ಗುಡ್ಡದ ಹತ್ರ ಹೋಗಬೇಡಿ, ಅಲ್ಲಿ ಚಿರತೆ ಇರುತ್ತೆ ಅಂತ ಎದುರಿಸ್ತಿದ್ದಾರೆ. ಸೊ ಹಂಗಾಗಿ ನಾನು ವಾಕ್ ಹೋಗೋದನ್ನು ಬಿಟ್ಟು ಮನೆ ಹತ್ರನೇ ವಾಕ್ ಮಾಡ್ತಿದ್ದೀನಿ. ಯಾಕೆ ಬೇಕು ಚಿರತೆಗಳ ಸವಾಸ ಎಲ್ಲ ಅಂತ. ತಿಂಡಿಗೆ ಅಂತ ಇವತ್ತು ಆಲೂಗಡ್ಡೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ಎಲ್ಲ. ಒಂದು ಪಾತ್ರೆಯಲ್ಲಿ ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಎಣ್ಣೆ ಬೇಕು ಅಂದರೆ ಜಾಸ್ತಿನಾದರೂ ಹಾಕ್ಕೊಬೋದು. ನಾನಿಲ್ಲಿ 1-2-3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಸಾಸಿವೆ, ಜೀರಿಗೆ, ಹಾಗೆ ಕಡಲೆಬೇಳೆ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕ್ಬಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡಿ, ಅದಾದಮೇಲೆ ಒಂದು 5-6 ಮೆಣಸಿನ್ಕಾಯಿ, ಅದಾದಮೇಲೆ 1-2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಹಾಗೆ ಅದಾದಮೇಲೆ ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಮೆತ್ತಗಾದ್ಮೇಲೆ ಟೊಮೊಟೊನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗೆ ಮಿಕ್ಸ್ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ, ತರಕಾರಿ ಎಲ್ಲ ನೀಟಾಗಿ ಬೇಯಲಿ ಅಂತ. ಆಮೇಲೆ ಆಲೂಗಡ್ಡೆನ ಹಾಕಿ ಮಿಕ್ಸ್ ಮಾಡಿ, ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಸಾಂಬಾರು ಪೌಡರು, ಹಾಗೆ ಚಿಲ್ಲಿ ಪೌಡರು, ಹಾಗೆ ಟರ್ಮರಿಕ್ಕು ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಬೇಕು ಅಂದರೆ ಗರಂ ಮಸಾಲನೂ ಹಾಕಿ, ನಾನು ಸ್ವಲ್ಪ ಹಾಕಿದ್ದೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕುದ್ದಾದಮೇಲೆ ಒಂದು ಪಾವಷ್ಟು ಅಕ್ಕಿನ ನಾನಿಲ್ಲಿ ಬಳಸಿದ್ದೀನಿ. ಅದು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ, 1 ಸ್ಪೂನ್ ತುಪ್ಪ ಹಾಕಿ ಲಿಡ್ನ ಕ್ಲೋಸ್ ಮಾಡಿದ್ರೆ 1 ವಿಷಲ್ ಬರೆಸ್ಕೊಂಡ್ರೆ ಆಲೂಗಡ್ಡೆ ಪಲಾವ್ ರೆಡಿ ಆಯಿತು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಒಂದು ಸ್ವಲ್ಪನೂ ಮೆತ್ತಗಾಗಿಲ್ಲ, ನೀರು ಅಷ್ಟೇ ಕರೆಕ್ಟಾಗಿದೆ. ನಾವು ಪಲಾವು ಅಥವಾ ಏನೇ ಅನ್ನ ಏನೇ ಮಾಡಿದ್ರೂ ಸ್ವಲ್ಪ ನೀರು ಕ್ವಾಂಟಿಟಿನ ಕಂಡಿಡ್ಕೊಂಬಿಟ್ರೆ ಮುಗೀತು. ನೀರು ಎಷ್ಟು ಹಾಕಬೇಕು ಅನ್ನೋದು ಅಳತೆನ ಇಟ್ಕೊಂಡ್ರೆ ನಮಗೆ ಅಲ್ಲಿಗೆ ಅರ್ಧ ಅಡುಗೆ ಬಂದಂಗೆ. ನೀರೊಂದು ಹಾಕೋದು ಗೊತ್ತಾಗಲಿಲ್ಲ ಅಂತಂದರೆ ಅದು ನಾವು ಹೆಂಗೆ ಮಾಡಿದ್ರೂ ಮೆತ್ತಗಾಗೋದು ಅಥವಾ ಅಕ್ಕಿ ಥರನೇ ಇರೋದು, ಹಂಗಾಗೋಗ್ಬಿಡುತ್ತೆ. ಸೊ ಹಾಗಾಗಿ ನೀರು ಹಾಕೋ ಅಳತೆನ ಚೆನ್ನಾಗಿ ಕಂಡಿಡ್ಕೋಬೇಕು. ಸೊ ಇಲ್ಲಿ ರುಚಿಯಾದ ಆಲೂಗಡ್ಡೆ ಪಲಾವ್ ಕೂಡ ರೆಡಿ ಆಯಿತು. ಒಮ್ಮೆ ಈ ಥರ ಮಾಡಿ ಚೆನ್ನಾಗಿರುತ್ತೆ. ಅಮ್ಮ ಯಾಕೋ ಸ್ವಲ್ಪ ಹೊಟ್ಟೆ ನೋವು ಅಂತ ಇದ್ದರು 2 ದಿನದಿಂದ. ಸೊ ಹಾಗಾಗಿ ಎಳನೀರಿಗೆ ನಾನಿಲ್ಲಿ ಕಲ್ಸಕ್ಕರೆನ ಹಾಕಿ ಮಿಕ್ಸ್ ಮಾಡಿ ನೈಟ್ ಇಟ್ಬಿಟ್ಟು ಬೆಳಗ್ಗೆ ಅವರಿಗೆ ಕೊಡ್ತಾಯಿದ್ದೀನಿ. ಅದನ್ನು ಕೂಡ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ನಿಮಗೆ ತೋರಿಸೋಣ ಅಂತ. ಎಳನೀರಿಗೆ ನೈಟು ಕಲ್ಸಕ್ಕರೆ ಬೆರೆಸಿ ಅದನ್ನು ನೈಟ್ ಪೂರ್ತಿ ಇಟ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಈಟ್ ಇರೋರಿಗಂತೂ ತುಂಬ ಇದು ಈಟ್ ಲೆವೆಲ್ನ ಕಮ್ಮಿ ಮಾಡುತ್ತೆ. ಅಷ್ಟೇ
ಅಷ್ಟೇ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹಾಗಾಗಿ ಕಲ್ಲು ಸಕ್ಕರೆನ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದಾದಮೇಲೆ ತಂಗಿ ಊರಲ್ಲಿ ಹಬ್ಬ ಇತ್ತು, ಹಾಗೆ ರೆಡಿಯಾಗಿ ಹೊರಟಿದ್ವಿ. ನಾಳೆ ಜಾತ್ರೆ ಇರೋದ್ರಿಂದ ಇವತ್ತು ನೈಟು ಅಲ್ಲಿ ಹಬ್ಬ ಇರುತ್ತೆ, ಫಂಕ್ಷನ್ಸ್ ಇರುತ್ತೆ. ಸೊ ಹಾಗಾಗಿ ಎಲ್ಲ ಫ್ಯಾಮಿಲಿ ಹೊರಟಿದ್ರು. ಅಮ್ಮ ಬರ್ತಿರಲಿಲ್ಲ, ಅವರಿಗೆ ಸ್ವಲ್ಪ ಆರಾಮಿರಲಿಲ್ವಲ್ಲ, ಅವ್ರಿಗೆ ಸ್ವಲ್ಪ ಮೊಸರನ್ನ ಮಾಡಿಕೊಟ್ಟು ನಾವು ಹೋಗೋಣ ಅಂತ ಹೊರಟಿದ್ವಿ. ಯದುವೀರವರು ಕೂಡ ಹೊರಟಿದ್ದಾರೆ. ಸೊ ಯದುವೀರು ಮೊಬೈಲ್ ತಂದ ತಕ್ಷಣ ಅವ್ನ ಡ್ರಾಮಾ ಶುರುವಾಗ್ಬಿಡುತ್ತೆ. ಸುಮ್ಮನೆ ಆಟ ಆಡ್ತಿರ್ತಾನೆ, ಮೊಬೈಲ್ ತೋರಿಸಿದ್ರೆ ಸಾಕು ನನ್ನನ್ನು ಹಿಂಗಿಡಿ ಹಂಗಿಡಿ ಅಂತ ತುಂಬ ಕಾಟ ಕೊಡ್ತಿರ್ತಾನೆ. ನೀಟಾಗಿ ನಿಂತ್ಕೊಳ್ಳೋ, ಹಂಗಿರೋ ಹಿಂಗಿರೋ ಅಂತಂದ್ರೂ ಕೇಳಲ್ಲ. ನಾನು ಹಿಂಗೆ ಇರೋದು ಅಂತ ಆಡ್ತಾನೆ. ಏನೂ ಮಾಡೋಂಗಿಲ್ಲ, ಮಕ್ಕಳೇ ಹಂಗಲ್ವಾ. ಹಾಗಾಗಿ ಸೊ ಎಲ್ಲರೂ ಹೊರಟು ಹೋದ್ವಿ ಊರಿಗೆ. ಏನೊಂದು ಅರ್ಧ ಗಂಟೆನೂ ಇಲ್ಲ, ಕಾಲು ಗಂಟೆ ಅಷ್ಟೇ. ಊರಲ್ಲಿ ಮಾಡ್ತಾರೆ ಹಬ್ಬನ. ಅವರಿರೋದು ಅಂಗಡಿ ಮನೆ ಎಲ್ಲ ಇರೋದು ಒಂದು ಹತ್ರ, ಅವರು ನೇಟಿವ್ ಪ್ಲೇಸ್ ಇರೋದೇ ಒಂದು ಹತ್ರ. ಸೊ ಅಲ್ಲಿ ಹಬ್ಬ ಮಾಡಿದಾಗ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಅಂದರೆ ಜಾತ್ರೆ ಅಲ್ವಾ, ಇದೊಂದು ಹಬ್ಬನ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ಹಾಗಾಗಿ ಹೋದ್ವಿ. ಊಟ ಎಲ್ಲ ಮುಗಿಸ್ಕೊಂಡು, ಊಟಕ್ಕೆ ಏನು ಮಾಡಿದರು ಅಂದರೆ ನಮ್ಮ ಕಡೆ ಸ್ಪೆಷಲ್ಲು ಒಬ್ಬಟ್ಟು, ಚಿರೋಟಿ, ಪಲ್ಯ, ಆಮೇಲೆ ಚಿತ್ರಾನ್ನ, ಕಾಂಗ್ರೆಸ್ ಕಡಲೆ ಬೀಜದ ಕೋಸಂಬರಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದರು. ಊಟ ಎಲ್ಲ ಮುಗಿಸ್ಕೊಂಡು ಹಾಗೇ ಒಂದು ರೌಂಡ್ ಹೊಡೆದ್ವಿ. ನಾಳೆ ಬೆಳಗ್ಗೆ ಜಾತ್ರೆ ಇರೋದ್ರಿಂದ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ರು. ಹಂಗೆ ಅಲ್ಲಿಂದ ಒಂದು 10 ನಿಮಿಷ ನಮ್ಮ ಅಕ್ಕಾರ ಮನೆ ಇದೆ, ಅಲ್ಲಿಗೆ ಹೋದ್ವಿ. ನಮ್ಮ ಅಕ್ಕನೂ ಇದೇ ಊರಿಗೆ ಕೊಟ್ಟಿರೋದು. ನಮ್ಮ ಅಜ್ಜಿ ಇದ್ದಾರಲ್ಲ, ಅವರ ಅಣ್ಣನ ಮಗಳನ್ನ ಇದೇ ಊರಿಗೆ ಕೊಟ್ಟಿರೋದು. ಹಾಗಾಗಿ ಅಲ್ಲಿಗೆ ನಡ್ಕೊಂಡೇ ಹೋದ್ವಿ. ಊಟನೂ ಫುಲ್ ಜಾಸ್ತಿ ಆಗಿತ್ತಲ್ಲ, ಹಾಗಾಗಿ ಒಂದು ರೌಂಡು ಹೋಗೋಣ, ಹಂಗೆ ದೇವಸ್ಥಾನ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ನೋಡಿಕೊಂಡು ಅವ್ರ ಮನೆ ಹತ್ರ ನಡ್ಕೊಂಡು ಹೋದ್ವಿ. ತುಂಬ ಚೆನ್ನಾಗಿತ್ತು ಲೈಟಿಂಗ್ಸ್ ಎಲ್ಲ. ಇನ್ನೊಂದು 15-20 ದಿನ ನಮ್ಮೂರ ಜಾತ್ರೆನೂ ಶುರುವಾಗ್ಬಿಡುತ್ತೆ, ಆವಾಗ ಬನ್ನಿ ಹೇಳ್ತೀನಿ ಎಲ್ಲರೂ. ನೋಡಿ ಸದ್ಯಕ್ಕೆ ಇದೆ ನಮ್ಮ ಫ್ಯಾಮಿಲಿ. ನಮ್ಮ ಮಾಮ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ಅಪ್ಪಾಜಿ, ನಮ್ಮ ಮನೆಯವರು, ನಮ್ಮ ದೊಡ್ಡಮ್ಮ, ಅವ್ರು ನಮ್ಮ ಅಕ್ಕ ಎಲ್ಲ ಕೂತಿದ್ದಾರೆ. ಇವರೆಲ್ಲ ನಮ್ಮ ಅಜ್ಜಿ ಇದ್ದಾರಲ್ಲ, ನಮ್ಮ ಅಪ್ಪಾಜಿ ಇದ್ದಾರಲ್ಲ, ಅಪ್ಪಾಜಿಯ ಅಮ್ಮನ ಅಣ್ಣನ ಮಕ್ಕಳು ಇವರೆಲ್ಲ. ಒಬ್ಬರಣ್ಣನ ಮಕ್ಕಳು ಅವರು, ಇನ್ನೊಬ್ಬರು ಅಣ್ಣನ ಮಕ್ಕಳು ಇವರು. ಇವರೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸ್ ಥರ ಇವರೆಲ್ಲ ಒಟ್ಟಿಗೆ ಇದ್ದಿದ್ರಂತೆ. ಅದನ್ನೆಲ್ಲ ಸ್ಟೋರಿ ತಗೊಂಡು ಮಾತಾಡ್ತಿದ್ರು, ತುಂಬ ನಗಾಡ್ಕೊಂಡು ಮಾತಾಡ್ತಿದ್ರು. ನಾನು ಲೈವ್ ರೆಕಾರ್ಡೇ ಮಾಡಿದ್ದೆ, ಬಟ್ ತುಂಬ ಸೆನ್ಸರ್ಡ್ ವರ್ಡ್ಗಳೆಲ್ಲ ಯೂಸ್ ಮಾಡ್ತಿದ್ರು. ಹಂಗಾಗಿ ನಾನು ಅದನ್ನೆಲ್ಲ ಎಡಿಟ್ ಮಾಡಿ ವಾಯ್ಸ್ ಎಲ್ಲ ನಾನೇ ಕೊಡ್ತಾಯಿದ್ದೀನಿ. ಹಾಗೇ ಹಳ್ಳಿ ಕಡೆ ಎಲ್ಲ ಹಿಂಗೆಲ್ಲ ಸೇರಿಕೊಂಡಾಗ ತುಂಬ ಫನ್ನಿಯಾಗಿ ಮಾತಾಡೋದು ತುಂಬ ಹಂಗೆಲ್ಲ ಇರುತ್ತೆ. ಸೊ ಅದೆಲ್ಲ ನಿಮಗೇನೋ ವಸ್ತು ಅಂತ ಅನಿಸುತ್ತೆ, ಬಟ್ ಹಂಗಾಗಿ ಯಾವುದೂ ನಾನು ಹಾಕಿಲ್ಲ. ಬಟ್ ಅವ್ರಿಗಂತೂ ಚಿಕ್ಕ ವಯಸ್ಸಿಂದೆಲ್ಲ ಮಾತಾಡಿಕೊಂಡು ಎಷ್ಟು ನಗಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಿದ್ರು ಅಂತಂದರೆ ನನಗೆ ನೋಡ್ತಾ ಎಷ್ಟು ಖುಷಿ ಆಗ್ತಿತ್ತು ಅಂದರೆ, ಹೀಗೆ ಇದಕ್ಕೋಸ್ಕರನೇ ಅಲ್ವಾ ಹಬ್ಬಗಳು ಎಲ್ಲ ಮಾಡಿರೋದು. ಎಲ್ಲರೂ ಒಟ್ಟಿಗೆ ಕೂಡಲಿ, ಎಲ್ಲರೂ ಒಂದು ಕಡೆ ಸೇರಿಕೊಂಡು ಈ ಥರ ಆ ಮೂಮೆಂಟ್ನ ಎಂಜಾಯ್ ಮಾಡಲಿ ಅನ್ನೋದಕ್ಕೋಸ್ಕರ ಹಬ್ಬಗಳನ್ನೆಲ್ಲ ಮಾಡಿರೋದು. ತುಂಬ ಖುಷಿಯಾಯಿತು. ಎಲ್ಲರೂ ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ಮಾಮ ಎಲ್ಲ ಕೂಡ ಅವ್ರು ಚಿಕ್ಕ ವಯಸ್ಸಿಂದೆಲ್ಲ ನೆನೆಸ್ಕೊಂಡು ಮಾತಾಡ್ತಿದ್ರು. ಹಾಗೆ ಮಾತೆಲ್ಲ ಮುಗಿಸಿ ಹಾಗೆ ಅಲ್ಲೂ ಕೂಡ ಸ್ವಲ್ಪ ಊಟ ಮಾಡಿಕೊಂಡು ಊರಿಗೆ ಹೊರಡೋಣ ಅಂತ ಅಂದ್ಕೊಂಡು ಹೊರಟ್ವಿ. ಹೊರಡೋವಷ್ಟೊತ್ತಿಗೆ 1 ಗಂಟೆ ಆಗೋಯಿತು. ನಾವು ಎಲೆ ಅಡಿಕೆ ಎಲ್ಲ ಹಾಕ್ಕೊಂಡು ಹೊರಡೋವಷ್ಟೊತ್ತಿಗೆ ಮಾತಾಡಿಕೊಂಡು. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಹೋಗಿ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಬಾಯ್ ಫ್ರೆಂಡ್ಸ್.